ವಿಜ್ಞಾನವನ್ನು ವೈಜ್ಞಾನಿಕವಾಗಿ ಕನ್ನಡದಲ್ಲಿ ಕಲಿಸುವಂಥ ಪ್ರಯತ್ನ ಆಗಿಲ್ಲ ಒಂದು. ಮತ್ತು ನಾವು ಕನ್ನಡಿಗರು ನಮ್ಮ ಸಂಶೋಧಕರದ್ದು ಇಲ್ಲಿ ಇಲ್ಲೇ ಇಲ್ಲ. ಹೈಯರ್ ಎಜುಕೇಷನ್ ಆದ ಸಂಶೋಧನೆ ಮಾಡೋದಕ್ಕೆ ವರ್ಕ್ ಆಗಬೇಕಾಗ್ತದೆ. ನಾವು ಸಂಶೋಧನೆಗೆ 0.1 ಅಥವಾ 2% ಖರ್ಚು ಮಾಡೋ ಮುಂದೆ ಆ ಫೀಲ್ಡಿಗೆ ಜನ ಹೋಗೋರು ಇಲ್ಲಿದೆ, ಎಷ್ಟು ಜನ ಹೋಗ್ತಾರೆ ನಮ್ಮ ಹುಡುಗರು ಅಂತೇಳಿ. ಈ ಎಲ್ಲ ನೆಲೆಗಟ್ಟಲೆ ಇವತ್ತು ನಮ್ಮ ಶಿಕ್ಷಣ ಭಾಳಷ್ಟು ವೀಕ್ ಆಗಿದೆ. ಅದಕ್ಕೆ ನಾವು ಸಿದ್ದರಾಮಯ್ಯಗೆ ಹೇಳ್ಬೋದು ಇಷ್ಟ ಸರ, ನೀವು 2-3% ಹಿಡಿಯೋಕ್ಕಿಂತಲೂ 15-16% ಅದು 20% ಶಿಕ್ಷಣಕ್ಕೆ ಯಾಕೆ ಇಡ್ತಾ ಇಲ್ಲ? ಸಿದ್ದರಾಮಯ್ಯರಾಯ್ತು, ನಮ್ಮ ಮೋದಿಯವರಾಯ್ತು. ನೋಡಿರಿ ಇವತ್ತು ಚೈನಾ ಇಡೀ ವಿಶ್ವದಲ್ಲಿ ಅಮೆರಿಕ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ರೀ. ಇವತ್ತು 22 ಟ್ರಿಲಿಯನ್ ಡಾಲರ್ಗಳಷ್ಟು ಆಸ್ತಿ ಮಾಡ್ಕೊಳ್ಳೋದ. ನಾವು ಇನ್ನು ಬೀಟ್ ಮಾಡ್ತೀವಿ ಅಮೇರಿಕನ್ ಅಂತೇಳಿ. ಹೀಗಾಗಿ ನಮ್ಮ ಭಾರತದ ಸರ್ಕಾರಗಳು ಯಾವುದೂ ಇರಲಿ, ಮೋದಿಯವ್ರದ್ದಿರಲಿ, ಕೇಂದ್ರದಲ್ಲಿ, ರಾಜ್ಯದಲ್ಲಿ, ಮ್ಯಾಕ್ಸಿಮಮ್ ನಮ್ಮ ಅಭಿಪ್ರಾಯದಲ್ಲೇ ಅದು ಜನಸಾಮಾನ್ಯರ ಅಭಿಪ್ರಾಯದಲ್ಲೇ 18-20% ದುಡ್ಡನ್ನು ಬಜೆಟ್ದಲ್ಲಿ ತೆಗೆದಿಟ್ಟ ಸ್ಕೂಲ್ ಅಷ್ಟೇ ಅಲ್ಲ, ವೈಜ್ಞಾನಿಕವಾಗಿ ಕಲಿಸುವಂಥದ್ದು. ಮತ್ತು ಪ್ರತಿ ಹೋಬಳಿಗೆ ಒಂದು ಏನಪ್ಪ ಅಂತಂದ್ರೆ ಪ್ರತಿ ಹೋಬಳಿಗೆ PUC ಶಾಲೆ, ಅದು ಸೈನ್ಸ್ ಸಂಬಂಧಿಸಿದ ಶಾಲೆಗಳನ್ನ ನೀವು ಮಾಡಿದರೆ ಅದಕ್ಕೆ ಸಫಿಷಿಯೆಂಟ್ ಶಿಕ್ಷಕರನ್ನ, ನುರಿತ ಶಿಕ್ಷಕರನ್ನ, ತಜ್ಞ ಶಿಕ್ಷಕರನ್ನ ಕೊಟ್ಟರೆ, ಜೊತೆಗೆ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಟ್ಟರೆ ನಿಶ್ಚಿತವಾಗಿ ಶಿಕ್ಷಣದಲ್ಲಿ ಏನಾದರೂ ಒಳ್ಳೆಯದಾಗ್ಬೋದು. ಒಳ್ಳೆಯ ಶಿಕ್ಷಣ ಅಥವಾ ಒಂದು ಗುಣಾತ್ಮಕ ಶಿಕ್ಷಣ ಈ ದೇಶ ಕಟ್ಟುವಲ್ಲಿ ಭಾಳ ಪ್ರಮುಖ ಅದ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡು ಆ ದಿಶೆಯಲ್ಲಿ ಮಾಡಿದರೆ ಭಾಳ ಉತ್ತಮ. ಈ ಗ್ಯಾರಂಟಿಗಳಿಗಿಂತ ಮುಖ್ಯವಾಗಿ ಶಿಕ್ಷಣ ಗ್ಯಾರಂಟಿ ಕೊಟ್ಟಿರಪ್ಪ ಅಂತಂದ್ರೆ ಇಡೀ ಒಂದು ಮನುಕುಲವನ್ನು ಉದ್ಧಾರ ಮಾಡಿದಂಗೆ. ಇದನ್ನೇನು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅನ್ಬೇಕಾಗಿದೆ, ಹೇಳಬೇಕಾಗಿದೆ. ಆದರೆ ಇವತ್ತಿನ ಸರ್ಕಾರಿ ಶಾಲೆಗಳಲ್ಲೇ ವಿಶೇಷವಾಗಿ ಗುಣಾತ್ಮಕ ಶಿಕ್ಷಣಕ್ಕಿಂತ ಹೆಚ್ಚಿಗೆ ಅಲ್ಲೇ ಸ್ಕೂಲಿಗೆ ಬರಲಾರದ ಮಕ್ಕಳು, ಸ್ಕೂಲಿಗೆ ಬರಲಾರದ ಸರಿಯಾಗಿ ಬರಲಾರದ ಶಿಕ್ಷಕರ ಸಂಖ್ಯೆ ಹೆಚ್ಚಿರೋದ್ರಿಂದಾಗಿ ಇವತ್ತು ಸರ್ಕಾರ ಈ ದಿಶೆಯಲ್ಲಿ ಒಳ್ಳೆ ಹೆಜ್ಜೆ ಇಟ್ಟರೆ ಪಾಡಾಗ್ತದೆ, ಒಳ್ಳೇದಾಗ್ತದೆ ಅನ್ನುವಂಥದ್ದು. ಇದು ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ. ಶಿಕ್ಷಣಕ್ಕೆ ಒಂದು 20% ಇಡಲಿಕ್ಕೆ ಸಿದ್ದು ಮತ್ತು ಮೋದಿಯವ್ರಿಗೆ ಸಾಧ್ಯನಾ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಹೇಳಿ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.